ಇನ್ನು ಮೂಡಾದ ಮಾಜಿ ಆಯುಕ್ತ ನಟೇಶ್ ವಿರುದ್ಧ ಆರೋಪ ಮಾಡಿರುವಂಥ ವಿಚಾರ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಇನ್ನು RTI ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಗಂಭೀರವಾದಂಥ ಆರೋಪವೇ ಈಗ ತಿರುಗುಬಾಣವಾಗಿದೆ. ಯಾಕೆಂದರೆ ನಕಲಿ ದಾಖಲೆಯನ್ನು ಸೃಷ್ಟಿಸಿ ಆರೋಪವನ್ನು ಮಾಡಲಾಗ್ತಾ ಇರುವಂಥದ್ದು ಗಂಭೀರ ಆರೋಪವನ್ನು ಈಗ ನಟೇಶ್ ಕೂಡ ಮಾಡಿದ್ರ. ಜೊತೆಗೆ ಪೊಲೀಸರಿಗೂ ಕೂಡ ಸ್ನೇಹಮಯಿ ಕೃಷ್ಣ ವಿರುದ್ಧ ನಟೇಶ್ ದೂರನ್ನು ಕೊಟ್ಟಿದ್ದರು. ಇದೇ ವಿಚಾರವಾಗಿ ಈಗ ಸ್ನೇಹಮಯಿ ಕೃಷ್ಣ ಬಂಧನ ಕೂಡ ಆಗಿದೆ. ಹಾಗಾದರೆ ಈ ಮೂಡಾದ ಪ್ರಕರಣ, ನಟೇಶ್ ವಿಚಾರ ಯಾವೆಲ್ಲ ತಿರುವುಗಳಿದೆ ನೋಡೋಣ. ಸ್ನೇಹಮಯಿ ಕೃಷ್ಣನ ಏನಾದ್ರು ಲಿಂಕ್ ಹಿಡಿದು ಕನೆಕ್ಷನ್ ತಗೋಬೇಕಲ್ಲ. ಸ್ನೇಹಮಯಿ ಕೃಷ್ಣ ಅವ್ರಿಗೂ ಕೂಡ ಎನ್ಕ್ವೈರಿ ಸಲುವಾಗಿ ನಾವು ಹೀಗೆ ಸದ್ಯ ಕರೆಸ್ಕೊಂಡಿದ್ದೀವಿ. ದುರಾಡಳಿತದ ಪರಮಾವಧಿ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಮಾಡಿದ ಆರೋಪಕ್ಕೆ ಸೇಡು ತೀರಿಸಿಕೊಳ್ಳಿಕ್ಕೆ ಅವರು ತಯಾರಿ ನಡೆಸಿದ್ರು. ಸ್ನೇಹಮಯಿ ಕೃಷ್ಣ ಮುಡಾ ಪ್ರಕರಣದಲ್ಲಿ ಸಾಕಷ್ಟು ಸದ್ದು ಮಾಡಿದ್ದ ಸಾಮಾಜಿಕ ಕಾರ್ಯಕರ್ತ. ಇವರ ದೂರಿನ ಆಧಾರದ ಮೇಲೆಯೇ ಮೂಡಾದ ಅಕ್ರಮ ಬಟಾಬಯಲಾಗಿತ್ತು. ಈ ಪ್ರಕರಣದಲ್ಲಿ ಮೂಡಾದ ಮಾಜಿ ಆಯುಕ್ತ ನಟೇಶ್ ಅವರನ್ನ ಅಮಾನತು ಮಾಡಲಾಗಿತ್ತು. ಆದ್ರೆ ಇತ್ತೀಚೆಗೆ ಅಂದ್ರೆ ಫೆಬ್ರವರಿ 13ರಂದು ನಟೇಶ್ಗೆ ಸರ್ಕಾರ ಬಡ್ತಿ ಕೊಟ್ಟಿದೆ. ಈ ಬಡ್ತಿಯನ್ನ ಪ್ರಶ್ನಿಸಿದ್ದ ಸ್ನೇಹಮಯಿ ಕೃಷ್ಣ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಮೇಲೆ ಗಂಭೀರ ಆರೋಪ ಮಾಡಿದ್ರು. ನಟೇಶ್ ಸಿಎಸ್ಗೆ 1,60,00,000 ರೂಪಾಯಿ ಲಂಚ ಕೊಟ್ಟು ಮುಂಬಡ್ತಿ ಪಡೆದಿದ್ದಾರೆ ಅಂತ ಗಂಭೀರ ಆರೋಪ ಹೊರಿಸಿದ್ರು. ಅಷ್ಟೇ ಅಲ್ಲ, ಇಡಿ ಅಂದ್ರೆ ಜಾರಿ ನಿರ್ದೇಶನಾಲಯಕ್ಕೆ ದೂರು ನೀಡಿದ್ದಾರೆ. ವಿಷಯ ಅಂದ್ರೆ ಸ್ನೇಹಮಯಿ ಕೃಷ್ಣ ಇಡಿಗೆ ದೂರು ನೀಡುವ ಮುನ್ನ ಅಂದ್ರೆ ಫೆಬ್ರವರಿ 17ರಂದು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಒಂದು ಪೋಸ್ಟ್ ಮಾಡಿದ್ರು. ತಮಗೆ ನಟೇಶ್ ಆಮಿಷ ಒಡ್ಡಲು ಯತ್ನಿಸ್ತಾ ಇದ್ದಾರೆ, ಸ್ನೇಹಿತರ ಮೂಲಕ ನಟೇಶ್ ನನ್ನನ್ನ ಸಂಪರ್ಕಿಸಲು ಯತ್ನಿಸಿದ್ದಾರೆ ಅಂತ ಒಂದು ಆಡಿಯೋ ಪೋಸ್ಟ್ ಮಾಡಿದ್ರು. ಅದರಲ್ಲಿ ಆ ಸ್ನೇಹಮಯಿ ಕೃಷ್ಣನನ್ನ ಹೇಗಾದ್ರೂ ಕರೆತನ್ನಿ ಅನ್ನೋ ಆಡಿಯೋ ಇತ್ತು. ಸ್ನೇಹಮಯಿ ಕೃಷ್ಣನ ಏನಾದ್ರು ಲಿಂಕ್ ಹಿಡಿದು ಕನೆಕ್ಷನ್ ತಗೋಬೇಕಲ್ಲ, ನೇರವಾಗಿ ಉಂಟು. ಆದ್ರೆ ಈ ಆಡಿಯೋ ನನ್ನದಲ್ಲ, ನಕಲಿ ಕ್ಲಿಪ್ ಬಳಸಿ ತಮ್ಮ ವಿರುದ್ಧ ಅಪಪ್ರಚಾರ ಮಾಡ್ತಿರೋದಾಗಿ ನಟೇಶ್ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು. ಇದೀಗ FIR ದಾಖಲಿಸಿರುವ CCB ಪೊಲೀಸರು ಸ್ನೇಹಮಯಿ ಕೃಷ್ಣ ಅವರನ್ನ ಬಂಧನ ಮಾಡಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವ್ರಿಗೂ ಕೂಡ ಒಂದು ನೋಟಿಸ್ ಜಾರಿ ಮಾಡಿ ಅವ್ರಿಗೆ ಠಾಣೆಗೆ ಕರೆಸ್ಕೊಂಡು ಅವರನ್ನು ಎನ್ಕ್ವೈರಿ ಸಲುವಾಗಿ ನಾವು ಹೀಗೆ ಸದ್ಯ ಕರೆಸ್ಕೊಂಡಿದ್ದೀವಿ. ಸದ್ಯ ಮುಂದೆ ತನಿಖೆ ಮುಂದುವರಿತಾ ಇದೆ. ಸ್ನೇಹಮಯಿ ಕೃಷ್ಣ ಅವರ ಪುತ್ರ ವಿವೇಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತಮ್ಮ ತಂದೆಯ ಪ್ರಾಣಕ್ಕೆ ಏನಾದ್ರೂ ಆದ್ರೆ ಸರ್ಕಾರವೇ ಹೊಣೆ ಎಂದಿದ್ದಾರೆ. ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವ್ರ ಜೀವಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇದೆ, ಏನಾದ್ರೂ ಆದ್ರೆ ಈ ಸರ್ಕಾರನೇ ಕಾರಣ ಸರ್. ಸ್ನೇಹಮಯಿ ಕೃಷ್ಣ ಬಂಧನವನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಖಂಡಿಸಿದ್ದಾರೆ. ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿ ಇದೆ ಅಂತ ವಾಗ್ದಾಳಿ ನಡೆಸಿದ್ರು. ದುರಾಡಳಿತದ ಪರಮಾವಧಿ ಹಿಂದೆ ದೇಶದ ಮೇಲೆ ಎಮರ್ಜೆನ್ಸಿ ತಂದು ದೇಶವನ್ನು ಹಾಳು ಮಾಡಿದಂಥ ಕಾಂಗ್ರೆಸ್ ಅವರು ಈಗ ಕರ್ನಾಟಕದಲ್ಲೂ ಒಂದು ರೀತಿ ಎಮರ್ಜೆನ್ಸಿ. ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಮಾಡಿದ ಆರೋಪಕ್ಕೆ ಸೇಡು ತೀರಿಸಿಕೊಳ್ಳಿಕ್ಕೆ ಅವರು ತಯಾರಿ ನಡೆಸಿದ್ರು. ಇದೊಂದು ಅವಕಾಶ ಸಿಕ್ಕಿದೆ, ಅವಕಾಶವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ. ಆದ್ರೆ ಸತೀಶ್ ಜಾರಕಿಹೊಳಿ ಮಾತ್ರ ನಟೇಶ್ ದೂರು ಕೊಟ್ಟಿದ್ದಾರೆ, ಅದರ ಬಗ್ಗೆ ತನಿಖೆ ಆಗಬೇಕು ಅಂತ CCB ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ನೋಡಿ, ಅದು ಅವ್ರ ಮ್ಯಾಗ ಯಾರೋ ಕೇಸ್ ಏನೋ ಕೊಟ್ಟಿದ್ದಾರೆ, ಅವ್ರು ಅದನ್ನು ಮಾಡಬೇಕು, ಅವ್ರ ಮ್ಯಾಗ ಏನಿದೆ ಎಷ್ಟಿದೆ ಅಂತ. ಸೊ ಅದು ಪ್ರೂವ್ ಆಗಬೇಕು ಅಥವಾ ಇನ್ವೆಸ್ಟಿಗೇಷನ್ ಏನು ಬರ್ತದೆ ನೋಡಬೇಕು, ಅದ್ರ ಮ್ಯಾಗ ಡಿಪೆಂಡ್ ಅದು. ಸೊ ಸುಮ್ಮನೆ ಯಾರೋ ಪೊಲೀಸ್ ಮಾಡಿಲ್ಲ, ದೂರು ಕೊಟ್ಟಿದ್ದರಿಂದ ಅದನ್ನು ಅವ್ರ ಮ್ಯಾಗ ದಾಖಲೆ ಮಾಡಿದ್ದಾರೆ. ಪೊಲೀಸ್ರಿಗೆ ಎನ್ಕ್ವೈರಿ ಕರ್ಕೊಂಡು ಹೋಗಿದ್ದಾರೆ ಅಷ್ಟೇ. ಇನ್ನು ನೋಡ್ಬೇಕು ಅವ್ರಿಗೆ ಏನು ಎನ್ಕ್ವೈರಿಗೆ ಅಂತ ಕೇಳಿದ್ದೀವಿ ನಾವು, ಎನ್ಕ್ವೈರಿಗೆ ಏನು ಮಾಡಲಿಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಂತ. ಇಷ್ಟು ಮಾತ್ರವಲ್ಲ, ಮೈಸೂರಿನಲ್ಲಿ ಸ್ನೇಹಮಯಿ ಕೃಷ್ಣ ನಿವಾಸದ ಮೇಲೆ CCB ಪೊಲೀಸರು ರೇಡ್ ಮಾಡಿದ್ರು. 2 ಮಹಿಳಾ ಸಿಬ್ಬಂದಿ ಸೇರಿದಂತೆ 10 ಪೊಲೀಸರು ಸ್ನೇಹಮಯಿ ಕೃಷ್ಣಗೆ ಸೇರಿದ 2 ಮನೆಗಳಲ್ಲಿ ಪರಿಶೀಲನೆ ನಡೆಸಿದ್ರು. ಸ್ನೇಹಮಯಿ ಮನೆಯಲ್ಲಿದ್ದ ಕೆಲವು ದಾಖಲೆಗಳನ್ನ ತೆಗೆದುಕೊಂಡು ಹೋದ್ರು. ಮೈಸೂರಿನಿಂದ ರಾಮ್ ಜೊತೆ ಪ್ರಜ್ವಲ್, TV9 ಬೆಂಗಳೂರು.